ಸವಣೂರು ತಹಶೀಲ್ದಾರರಿಗೆ ಮನವಿ ಪತ್ರ. ಸವಣೂರು ನಗರಕ್ಕೆ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿರುವುದರಿಂದ ಮಾನ್ಯ ಪುರಸಭೆ ಅಧಿಕಾರಿಗಳು ಕುಡಿಯುವ ನೀರಿನ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕಾಯ್ದುಕೊಂಡಿರುವುದಿಲ್ಲ. ಬೇಸಿಗೆ ಸಮಯದಲ್ಲಿ ಸವಣೂರು ನಗರಕ್ಕೆ ಎಲ್ಲ ವಾರ್ಡ್ಗಳಿಗೂ 15 ದಿವಸಕ್ಕೆ ಸರಬರಾಜು ಮಾಡುತ್ತಿರುವುದರಿಂದ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿ ಕಂಡುಬಂದಿರುತ್ತದೆ. ಆದ್ದರಿಂದ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ತಾಲೂಕು ಆಡಳಿತಾಧಿಕಾರಿಗಳು ಕೂಡಲೇ ಮುಂದಿನ ಕ್ರಮ ಕೈಗೊಂಡು ಸವಣೂರು ನಗರದ ಜನರಿಗೆ ಅಭಾವ ಆಗದಂತೆ 5 ದಿವಸಕ್ಕೆ ಒಂದು ಬಾರಿ ಕುಡಿಯುವ ನೀರು ಪೂರೈಕೆ ಮಾಡಬೇಕೆಂದು ತಾಲೂಕು ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕ್ರಮ ವಹಿಸಬೇಕೆಂದು ಸವಣೂರು ನಗರದ ಸಾರ್ವಜನಿಕ ಒತ್ತಾಯ ಆಗಿರುತ್ತದೆ. ಒಂದು ವೇಳೆ 5 ದಿನಕ್ಕೆ ನೀರು ಬಿಡದೇ ಇದ್ದರೆ ದಿಢೀರ್ ಪುರಸಭೆ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಕೈಗೊಳ್ಳಲಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿರುತ್ತೇವೆ. ಸವಣೂರು ನಗರದ ಹಲವು ಸಂಘಟನೆಗಳಿಂದ ಮನವಿ. ಪಿಎಸ್ಆರ್ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ನವದೆಹಲಿ ಜಿಲ್ಲಾಧ್ಯಕ್ಷರು ಹಾವೇರಿ ಜಿಲ್ಲೆ ಸಂದೀಪ್ ಫಕೀರಪ್ಪ ಬಾವಾನಿ, ಕರ್ನಾಟಕ ಮಾನವ ಹಕ್ಕುಗಳ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ತಾಲೂಕು ಅಧ್ಯಕ್ಷರು ಸವಣೂರು ಫಕೀರಪ್ಪ ಮಾದೇವಪ್ಪ ಹರಿಜನ್, ಜೈ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಸವಣೂರು ಮುನ್ನಾ ಎ ಗೌಡಗೇರಿ, ಜೈ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಸಾವನೂರು ಮುನ್ನಾ ಎ ಗೌಡಗೇರಿ, ಕರ್ನಾಟಕ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರು ಸವಣೂರು ಪ್ರಶಾಂತ್ ಫಕೀರಪ್ಪ ಮುಗಳಿ ಸಂಘಟನೆ ಮೂಲಕ ಹಾಗೂ ವಿಜಯ್ ವಾಯ್ಸ್ ಕನ್ನಡದ ಮೂಲಕ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ವರದಿ ರವಿಚಂದ್ರ ಮೈದೂರ, ವಿಜಯ್ ವಾಯ್ಸ್ ಕನ್ನಡ, ಸವಣೂರು. ನೀರು ಕೊಡದ ಮುನ್ಸಿಪಾಲಿಟಿಗೆ ಧಿಕ್ಕಾರ, ನೀರು ಕೊಡದ ಪುರಸಭೆಗೆ ಧಿಕ್ಕಾರ, ಸಮರ್ಪಕವಾಗಿ ನೀರು ಸರಬರಾಜು ಮಾಡದ ಮುನ್ಸಿಪಾಲಿಟಿಯವರಿಗೆ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. 20 ದಿನಗಳಿಗೊಮ್ಮೆ ನೀರು ಸರಬರಾಜು ಮಾಡುತ್ತಿರುವ ಪುರಸಭೆಗೆ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡೋದ್ರೆ ಮಾಡ್ತೇವೆ ಮನೆ ಕೊಡೋದು. ಈ ಕಡೆ ನೋಡ್ರಿ ಸ್ವಲ್ಪ ರವಾನಿಸಬೇಕು. ಸವಣೂರು ನಗರಕ್ಕೆ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿರುವುದರಿಂದ ಮಾನ್ಯ ಪುರಸಭೆ ಅಧಿಕಾರಿಗಳು ಕುಡಿಯುವ ನೀರಿನ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕಾಯ್ದುಕೊಂಡಿರುವುದಿಲ್ಲ. ಬೇಸಿಗೆ ಸಮಯದಲ್ಲಿ ಸವಣೂರು ನಗರಕ್ಕೆ ಎಲ್ಲ ವಾರ್ಡ್ಗಳಿಗೂ 15 ದಿವಸಕ್ಕೆ ನೀರು ಸರಬರಾಜು ಮಾಡುತ್ತಿರುವುದರಿಂದ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿ ಕಂಡುಬಂದಿರುತ್ತದೆ. ಆದ್ದರಿಂದ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ತಾಲೂಕು ಆಡಳಿತಾಧಿಕಾರಿಗಳು ಕೂಡಲೇ ಮುಂದಿನ ಕ್ರಮ ಕೈಗೊಂಡು ಸವಣೂರು ನಗರದ ಜನರಿಗೆ ಅಭಾವ ಆಗದಂತೆ 5 ದಿವಸಕ್ಕೆ ಒಂದು ಬಾರಿ ಕುಡಿಯುವ ನೀರು ಪೂರೈಕೆ ಮಾಡಬೇಕೆಂದು ತಾಲೂಕು ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕ್ರಮ ವಹಿಸಬೇಕೆಂದು ಸವಣೂರು ನಗರದ ಸಾರ್ವಜನಿಕರ ಒತ್ತಾಯವಾಗಿರುತ್ತದೆ. ಬೇಸಿಗೆ ಅಭಾವ ಇರುವುದರಿಂದ ಸುಮಾರು ವಾಟರ್ ಸಪ್ಲೈ ಬೋರ್ವೆಲ್ಗಳು ಚಾಲೂ ಇದ್ದು ನದಿಯಲ್ಲಿ ನೀರು ಇಲ್ಲದಿರುವುದರಿಂದ ಪುರಸಭೆ ಮುಖ್ಯಾಧಿಕಾರಿಗಳು ವಾಟರ್ ಸಪ್ಲೈ ಬೋರ್ವೆಲ್ಗಳನ್ನು ನಿರ್ವಹಿಸಿ ಸರಿಯಾಗಿ ನೀರು ಪೂರೈಸಬೇಕೆಂದು ಮನವಿಯಾಗಿರುತ್ತದೆ. ನೀರಿನ ಅಭಾವ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಮನವಿ. ಮಹಿಳೆಯರು ನೀರು ಸಿಗದೆ ಗಲ್ಲಿಗೆ ದೂಡುವ ಗಾಡಿ ಹಿಡಿದು ಪರದಾಡುತ್ತಿದ್ದಾರೆ. ನೀರಿನ ಪರದಾಟ ತಡೆಯಲು ಜಿಲ್ಲಾಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ 5 ದಿನಕ್ಕೆ ನೀರು ಬಿಡದೇ ಇದ್ದರೆ ದಿಢೀರ್ ಪುರಸಭೆ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿರುತ್ತೇವೆ. ಸವಣೂರು ನಗರದ ಹಲವು ಸಂಘಟನೆಗಳಿಂದ ಮನವಿ. ಪಿಎಸ್ಆರ್ ವುಮೆನ್ ರೈಟ್ಸ್ ಸಂಸ್ಥೆ ರಿಜಿಸ್ಟರ್ಡ್ ನವದೆಹಲಿ, ಕರ್ನಾಟಕ ಮಾನವ ಹಕ್ಕುಗಳ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ, ಜಯ ಕರ್ನಾಟಕ ಸಂಘಟನೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. 20ರಿಂದ 22 ನೀರು ಮಳೆಯಾಗ ನೀರಿದ್ರು ಅದ ಆಡೇವಾಗ್ರಿ 15 ದಿನಕ್ಕೊಂದು ನೀರು ಬಿಡಾತ್ರಿ. ಹೆಂಗ 15, 20 ಅವ್ರಿಗೆ ಹೆಂಗ್ ತಿಳಿದ್ರೆ ಹಂಗ್ ಬಿಡಾತ್ರಿ. ಯಾವುದೇ ರೂಲ್ಸ್ ಇಲ್ಲ, ಏನಿಲ್ರಿ. ರಿಪೇರಿ ಯಾವಾಗ ರಿಪೇರಿ ಅದು ವಾರಕ್ಕೊಮ್ಮೆ ಮುನ್ಸಿಪಾಲಿಟಿ ಒಳಗೆ ವಾರಕ್ಕೊಮ್ಮೆ ರಿಪೇರಿ ಅಂತ ಹೇಳ್ತಾರೆ.
ಟೋಟಲ್ ಸರ 103 ಬೋರ್ನವ್ರಿ ಮುನ್ಸಿಪಾಲಿಟಿ ಬಂದವ ಚಾಲೋದ ಇವತ್ತು ಗೊತ್ತಿಲ್ಲ. ಯಾವಾಗ ಕೇಳಿದ್ರು ಬರೀ ಸಂಪ್ ತುಂಬಾಕತೈತಿ, ಓವರ್ ಟ್ಯಾಂಕ್ ತುಂಬಾಕತೈತಿ, ಬರೀ ಇದಕ್ಕತಿ ಅದ್ರಿ. ಓವರ್ ಕಟ್ಟೈತಿ ತಿರ್ಸಿಲಿಂದ ಮೆಕ್ಯಾನಿಕಲ್ ಕೊಡಬೇಕು. ಬರೀ ಮೆಕ್ಯಾನಿಕ್ ಕಳಿಸ್ರಿ, ಬೋರ್ ರಿಪೇರಿ ಮಾಡ್ಕೊಡ್ರಿ ಇದ್ರ. ಡ್ಯಾಮ್ 3-4 ಒಂದೊಂದು ವಾರ ತಗೊಂಡ ರಿಪೇರಿಗೆ ಅವ್ರು ತಿರ್ಸಿಲಿಂದ ಬರಾಕ್ 2 ದಿನ ಆಗತ್ತೆ ಅಂತ ರಿಪೇರಿ ಮಾಡಾಕ. ಮತ್ತೇನು ಸಿಕ್ಕಾಗಿಲ್ಲ ಅವ್ರ ತಿರ್ಸಿಲಿಂದನ ಬರ್ಬೇಕು ರಿಪೇರಿ. ಈಗ ಈ ತಾಲೂಕೊಳಗ ನೀರಿಗಾಗಿ ದೊಡ್ಡ ಸಮಸ್ಯೆ ಆಗ್ಯಾವ್ರಿ. ಇದ್ರ ಮುಂದೆ ಇವು ಆಗೋದು ಬೇಡ. ಕರೆಕ್ಟ್ ಆಗಿ ಕ್ರಮ ವಹಿಸಿ